ಕಲಬುರಗಿ ಹಿರಿಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪುಣ್ಯ ಸ್ಮರಣೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಸೇರಿದಂತೆ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಪುಷ್ಪ ನಮನ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, ಆರ್ಜೆ 32 ಕನ್ನಡ ನ್ಯೂಸ್, ಕಲಬುರಗಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಸ್ವತಂತ್ರ ಸಂಗ್ರಾಮದಿಂದ ಕೆಲಸ ಮಾಡಿ ಸ್ವತಂತ್ರ ನಂತರ ಈ ದೇಶದ 2ನೇ ಪ್ರಧಾನಮಂತ್ರಿಯಾಗಿ ರೈತರ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥ ಪುಣ್ಯಾತ್ಮ ಮಹಾತ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಅವರ ಒಂದು ಹಳೆಯ ಹಿಂದಿನ ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ನೆನಪು ಮತ್ತು ಈ ದೇಶದ ಪ್ರಧಾನಮಂತ್ರಿ 2ನೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಇತಿಹಾಸವನ್ನು ಮರುಕಳಿಸಲಿಕ್ಕೆ ಮುಂದಿನ ಪೀಳಿಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ದಿನ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರೀಮಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಹಳ ಬಡವ ತನ್ನ ಮನೆತನ ಬಂದು ಕೇಸಿ ವಿದ್ಯಾಭ್ಯಾಸ ಮಾಡಿ ಕೇಸಿ ಅವರು ದೇಶದ 2ನೇ ಪ್ರಧಾನ ಅಂತ ಕೇಸಿ ಹೆಸರು ಗಳಿಸಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಷ್ಟು ತಮ್ಮದು ವಕ್ತವ್ಯಕ್ಕೆ ಆ ವೇಳಕ್ಕೆ ಅವ್ರು ಏನೇನು ಹೇಳಿದ್ರು ಎಲ್ಲ ಜಗತ್ತಿನ ಅವ್ರ ಹೆಸರು ಕೇಳ್ತಿದ್ರು. ಆ ವೇಳಕ್ಕೆ ಅವರು ಒಂದು ಕೂಗು ಕೊಟ್ಟರು ಕಿ ಪ್ರತಿ ಒಂದು ವಾರ ಒಂದಿನ ಉಪವಾಸ ಮಾಡ್ಬೇಕಂತ ಆ ಪ್ರಕಾರ ಪೂರಾ ಭಾರತ ವರ್ಷದೊಳಗೆ ಅವರು ಒಂದಿನ ಉಪವಾಸ ಎಲ್ಲರೂ ಮಾಡ್ಲಾಕತ್ತಿದ್ರು. ಆ ಪ್ರಕಾರ ಅವ್ರ ಹೆಸರು ಗಳಿಸ್ಕೇಸಿ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರು ಇವು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಳಷ್ಟು ಕೆಲಸ ಮಾಡ್ಕೇಸಿ ಹೆಸರು ಗಳಿಸಿರ. ಅದರ ಸಲುವಾಗಿ ಅವ್ರಿಗೆ ಬಹಳ ಮಂದಿ ಎಲ್ಲರೂ ಪುಣ್ಯ ಅಂತ ಕೇಸಿ ಮಾನಿಸ್ತಾರೆ. ಅವ್ರ ಹೆಸರಿನಿಂದ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಏನವರು ಪುಣ್ಯತಿಥಿ ಮಾಡ್ತೀವಿ. ಅದರ ಸಲ ಎಲ್ಲರೂ ಇದ್ರ ಸಹಕಾರ ಮಾಡೋಕ್ಕೆ ಎಲ್ಲರಿಗೂ ಧನ್ಯವಾದ ಮಾಡ್ತೀವಿ.